ಶವಗಳನ್ನು ಹೂತಿಟ್ಟ ಪ್ರಕರಣ ಎಸ್ಐಟಿ ತನಿಖೆ ತೀವ್ರಗೊಳಿಸಿದೆ. ಇವತ್ತಿನಿಂದ ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆ ಆರಂಭಿಸುವ ಸಾಧ್ಯತೆ ಇದೆ. ದಶಕಗಳ ಬುರುಡೆ ರಹಸ್ಯ ಬಯಲಾಗತ್ತಾ ಅನ್ನೋ ಚರ್ಚೆಗಳು ಈಗ ಜೋರಾಗಿವೆ. ಎಲ್ಲರ ಕಣ್ಣು ಈಗ ಎಸ್ಐಟಿ ಮೇಲಿದೆ. ಇಂದಿನಿಂದ ಧರ್ಮಸ್ಥಳದಲ್ಲಿ ಎಸ್ಐಟಿ ಶೋಧ. ಬಯಲಾಗುತ್ತಾ ದಶಕಗಳ ಬುರುಡೆ ರಹಸ್ಯ. ಧರ್ಮಸ್ಥಳ ಪ್ರಕರಣದ ಬುರುಡೆ ರಹಸ್ಯ ಭೇದಿಸಲು ಎಸ್ಐಟಿ ಇಂದಿನಿಂದ ಅಖಾಡಕ್ಕೆ ಇಳಿಯಲಿದೆ. ಕಳೆದ 2 ದಿನಗಳಿಂದ ಅನಾಮಿಕ ಎಸ್ಐಟಿ ಮುಂದೆ ಹಾಜರಾಗಿ ಸುದೀರ್ಘ ವಿಚಾರಣೆ ಎದುರಿಸಿದ್ದಾನೆ. ನಿನ್ನೆಯೂ ಸಹ ಬರೋಬ್ಬರಿ 7.5 ಗಂಟೆ ವಿಚಾರಣೆ ಎದುರಿಸಿದ ಮುಸುಕುಧಾರಿಗೆ ಪ್ರಶ್ನೆಗಳ ಸುರಿಮಳೆಗೈಯಲಾಗಿದೆ. ಸದ್ಯ ವಿಚಾರಣೆಯ ಬಳಿಕ ಆತ ಅಜ್ಞಾತ ಸ್ಥಳಕ್ಕೆ ಶಿಫ್ಟ್ ಆಗಿದ್ದಾನೆ. ಇತ್ತ ಬೆಳ್ತಂಗಡಿಯಲ್ಲಿ ಎಸ್ಐಟಿ ಫೀಲ್ಡ್ಗೆ ಇಳಿದಿದೆ. ಈಗಾಗಲೇ ಬೆಳ್ತಂಗಡಿಗೆ ಆಗಮಿಸಿರುವ ಎಸ್ಐಟಿ ಟೀಮ್ ತನಿಖೆ ಆರಂಭಿಸಲು ಸಿದ್ಧತೆ ಮಾಡಿಕೊಂಡಿದೆ. ಪೊಲೀಸರಿಂದ ಕೇಸ್ಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಪಡೆದು ಇವತ್ತಿನಿಂದ ಅಸಲಿ ತನಿಖೆ ಪ್ರಾರಂಭಿಸುವ ಸಾಧ್ಯತೆ ಇದೆ. ಎಸ್ಐಟಿ ಅಧಿಕಾರಿಗಳಾದ ಪ್ರಣವ್ ಮೊಹಂತಿ, ಅನುಚೇತ್ ಹಾಗೂ ಎಸ್ಪಿ ಸೈಮನ್ ಬೆಳ್ತಂಗಡಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಅನಾಮಿಕನ ಹೇಳಿಕೆ ಆಧರಿಸಿ ಇಂದಿನಿಂದ ತನಿಖೆ ಆರಂಭಿಸುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲದೆ ಶವಗಳನ್ನು ಮೇಲೆತ್ತಿಸಿ ಪರೀಕ್ಷೆಗೆ ಒಳಪಡಿಸುವ ಸಾಧ್ಯತೆಯೂ ಇದೆ. ನನ್ನ ಸಮ್ಮುಖದಲ್ಲೇ ಕೊಲೆ ಎಂದಿದ್ದ ಅನಾಮಿಕ. ಧರ್ಮಸ್ಥಳದಲ್ಲಿ ಭಿಕ್ಷಾಟನೆಗೆ ಬಂದ ನಿರ್ಗತಿಕ ಪುರುಷರು ವ್ಯವಸ್ಥಿತವಾಗಿ ಕೊಲೆಯಾಗಿದ್ದಾರೆ ಅಂತ ಅನಾಮಿಕ ಆರೋಪ ಮಾಡಿದ್ದ. ಕೊಠಡಿಯ ಕುರ್ಚಿಗಳಿಗೆ ಕಟ್ಟಿ ಟವಲ್ಗಳನ್ನ ಬಳಸಿ ಹಿಂದಿನಿಂದ ಹಿಡಿದು ಉಸಿರುಗಟ್ಟಿಸಿ ನನ್ನ ಸಮ್ಮುಖದಲ್ಲೇ ಹತ್ಯೆ ಮಾಡಲಾಗಿತ್ತು ಅಂತ ಹೇಳಿದ್ದ. ಸದ್ಯ ಈ ಬಗ್ಗೆಯೂ ಎಸ್ಐಟಿ ತೀವ್ರ ವಿಚಾರಣೆ ನಡೆಸ್ತಾ ಇದೆ. ಅನಾಮಿಕನ ಇತಿಹಾಸ ಕೆದಕುತ್ತಿದೆ ಎಸ್ಐಟಿ. ಇಷ್ಟೇ ಅಲ್ಲ, ತನಿಖೆಯ ವೇಳೆ ಅನಾಮಿಕನ ಪೂರ್ವಾಪರದ ಬಗ್ಗೆ ಎಸ್ಐಟಿ ಮಾಹಿತಿ ಪಡೆದುಕೊಳ್ತಾ ಇದೆ. 2014ರಲ್ಲಿ ತನ್ನ ಕುಟುಂಬದ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಲಾಗಿತ್ತು ಅಂತ ಹೇಳಿದ್ದೀರಿ. ಕಿರುಕುಳಕ್ಕೆ ಒಳಗಾದ ಬಾಲಕಿಗೂ ನಿಮಗೂ ಏನು ಸಂಬಂಧ? ಡಿಸೆಂಬರ್ 2014ರಲ್ಲಿ ನೀವು ಯಾವ ದಿನದಂದು ಧರ್ಮಸ್ಥಳದಿಂದ ಹೊರಗೆ ಹೋದ್ರಿ? ನೀವು ಈ ಹೇಳಿಕೆ ನೀಡುವ ಮುನ್ನ ನಿಮ್ಮ ಕುಟುಂಬದ ಇತರೆ ಸದಸ್ಯರ ಸಹಮತವನ್ನ ಪಡೆದುಕೊಂಡಿದ್ದೀರಾ ಎಂಬ ಮಾಹಿತಿಯನ್ನ ಈಗಾಗಲೇ ಎಸ್ಐಟಿ ಪಡೆದುಕೊಂಡಿದೆ. ಬ್ಯೂರೋ ರಿಪೋರ್ಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.